ಕ್ಯಾಪ್ಸಿಕಮ್ ಪಲ್ಯ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನು ಫ್ರೈ ಮಾಡ್ಕೊಳ್ಳಿ. ಖಾರ ನೋಡಿ ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ ನಾನು ಇಲ್ಲಿ 10 ಹಾಕ್ಕೊಂಡಿದ್ದೀನಿ. ಈ ಹಸಿಮೆಣಸಿನ್ಕಾಯಿ ಖಾರ ಇಲ್ಲ. ಸ್ವಲ್ಪ ಅರಿಶಿನದ ಪುಡಿ, ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಫ್ರೈ ಆಗ್ತಿದ್ದಂಗೆ 3 ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಕಾಯಿ ಟೊಮ್ಯಾಟೊನೂ ಸಹ ಹಾಕೋಬಹುದು. ಈ ಒಗ್ಗರಣೆಲಿ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, 1.5 ಟೇಬಲ್ ಸ್ಪೂನ್ ಗಟ್ ಸಾಂಬಾರ್ ಪುಡಿ. ಈ ರೆಸಿಪಿ ಈಗಾಗಲೇ ಶೇರ್ ಮಾಡಿದ್ದೀನಿ. ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೋಡಿ ಈ ಥರ ಆಗಿರಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುಕ್ ಆಗಕ್ಕೆ ಬಿಟ್ಬಿಡಿ. ನೋಡಿ ಈ ಥರ ಕುದಿಯೋವಾಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ. ಟೊಮ್ಯಾಟೊನೂ ಹಾಕ್ಕೊಂಡಿರ್ತೀವಿ, ನೋಡ್ಕೊಂಡು ಹಾಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಗುರಳ್ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಪಪ್ಪು ಪುಡಿ ತೊಗೊಂಡಿದ್ದೀನಿ, ಅಂದರೆ ಹುರ್ಗಡ್ಲೆ ಅಂತ. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕಲಿಸ್ಕೋಬೇಕು. ನೋಡಿ ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಕುದಿ ಬಂದಿದೆ. ಈಗ ಈ ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು, ಇಲ್ಲಾಂದರೆ ಗಂಟಾಗೋಗ್ಬಿಡುತ್ತೆ. ಅದಕ್ಕೆ ನೀರು ಹಾಕಿ ಕಲಿಸ್ಬೇಕು. ಈ ಥರ ಗೊಜ್ಜು ಥರ ಬರುತ್ತೆ. ಇಲ್ಲಿ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳಿ. ರೆಡಿ ಟು ಸರ್ವ್ ವಿತ್ ಚಪಾತಿ. ವಿತ್ ನಮ್ಮ ಅಜ್ಜಿದು ಸಾಂಬಾರ್ ಪುಡಿ, ಇದು ಗಟ್ ಸಾಂಬಾರ್ ಪುಡಿ ಹಾಕಿ ಮಾಡಿರೋಂಥ ಕ್ಯಾಪ್ಸಿಕಮ್ ಪಲ್ಯ ಎಲ್ಲ ರೊಟ್ಟಿಗಳಿಗೂ ಬರುತ್ತೆ, ಚಪಾತಿಗೂ ಬರುತ್ತೆ. ಗಿಬ್ಬದ್ ಏನು ಬೇಡ, ಈ ಒಂದು ಪುಡಿ ಇದ್ರೆ ಸಾಕು, ಎಲ್ಲ ಪಲ್ಯ ಈಸಿಯಾಗಿ ಮಾಡ್ಕೋಬೋದು. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ನೋಡಿ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್. ಚಪಾತಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿಗೆಲ್ಲ ಕ್ಯಾಪ್ಸಿಕಮ್ ಗೊಜ್ಜು, ಇದು ಪಲ್ಯ ಅಂತನಾದರೂ ಹೇಳ್ಬೋದು. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ತೆಂಗಿನಕಾಯಿ ಹಾಕಿ ರುಬ್ಬಿಲ್ಲ. ಹೇಳ್ತೀನಿ ನೋಡಿ. ಚಪಾತಿ ಮಾಡ್ತಾ ಇದ್ದೀನಿ. ಇದು ರೆಡಿಮೇಡ್ ಚಪಾತಿ ಇದು. ನೋಡಿ ಹೀಗೆ ಹಾಕಿ ಇದಕ್ಕೆ ನೋಡಿ ನಾನು ಈಗಾಗಲೇ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಇದು ಗಟ್ ಸಾಂಬಾರ್ ಪುಡಿ. ಇದಕ್ಕೆ ನಾವು ಒಣಮೆಣಸಿನ್ಕಾಯಿ ಹಾಕಿಲ್ಲ, ಜಸ್ಟ್ ಈ ಧನಿಯಾ, ಕಾಳು, ಬೇಳೆ ಎಲ್ಲ ಹಾಕಿ ಮಾಡಿರೋಂಥದ್ದು. ಇದಕ್ಕೆ ಕಾಳೆಲ್ಲ ಹಾಕಿರೋದು. ಇದನ್ನ ಸಾರಿನ ಪುಡಿ. ಇದು ನೋಡಿ ಅಚ್ಕಾರದ ಪುಡಿ ಹಾಕಿರೋದು. ಇವತ್ತು ಪಲ್ಯ ಬಂದು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೀನಿ. ಇದರಲ್ಲಿ ಯಾವುದು ರುಬ್ಬ ಅಂಥದ್ದು ಏನಿಲ್ಲ. ನೋಡಿ ಈ ಥರ ಏನಕ್ಕೆ ಗಟ್ಟಿ ಬರುತ್ತೆ ಅಂದರೆ ಕಡಲೆಪಪ್ಪು ಪುಡಿ ಹಾಕಿರೋದಕ್ಕೆ. ನೋಡಿ ಥಿಕ್ನೆಸ್ ನೋಡಿ. ಇದು ದಾವಣಗೆರೆ, ಚಿತ್ರದುರ್ಗ ಸೈಡು ಪುಡಿಗಳು ಮಾಡಿ ಇಟ್ಕೊಂಡಿರ್ತಾರೆ. ಇದನ್ನು ತುಂಬ ಚೆನ್ನಾಗಿರುತ್ತೆ, ಎಲ್ಲ ಪಲ್ಯಕ್ಕೂ ಬರುತ್ತೆ ಇದು. ನಮ್ಮ ಅಜ್ಜಿ ಬಂದು ಚಿತ್ರದುರ್ಗ ಅಲ್ವಾ, ಅವರು ಈ ಸಾರು ಮೊಸಪ್ಪು ಸಾರಿಗೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಪಲ್ಯ, ಎಣ್ಗಾಯಿ ಪಲ್ಯಕ್ಕಂತೂ ಈ ಪೌಡ್ರು ಸೂಪರಾಗಿರುತ್ತೆ ಗೊತ್ತಾ. ಇವನ್ ನಾನು ಈ ಪೌಡ್ರಲ್ಲೂ ಸಹ ಮಾಡ್ತೀನಿ, ಬಟ್ ಇದು ಹಸಿಮೆಣಸಿನ್ಕಾಯಿ ಇಟ್ಟು ಮಾಡೋ ಅಂಥ ಪೌಡ್ರು. ಇದು ನೋಡಿ ಒಣಮೆಣಸಿನ್ಕಾಯಿದು. ಇದು ನಾನೆಲ್ಲ ಸಾರಿಗೆಲ್ಲ ಬಳಸ್ತೀನಿ. ಅವರೆಕಾಳು ಸಾರು, ತೊಗರಿಕಾಳು ಸಾರು, ಆ ಸಾರುಗಳಿಗೆಲ್ಲ ನಾನು ಈ ಸಾರಿನ ಪುಡಿ ಉಪಯೋಗಿಸ್ತೀನಿ. ಇದು ಗಟ್ ಸಾಂಬಾರ್ ಪುಡಿ. ಇದು ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ಇದು ನೋಡಿ ಇವತ್ತು ನಾನು ಕ್ಯಾಪ್ಸಿಕಮ್ ಹಾಕಿ ಮಾಡಿದ್ದೀನಿ. ಇದಕ್ಕೆ ಕಾಯಿ ಬಜ್ಜಿ ಥರ ಮಾಡ್ತಾರೆ, ಟೊಮೆಟೊ ಕಾಯಿ ಹಾಕಿ ಮಾಡ್ತಾರೆ, ಸೂಪರಾಗಿರುತ್ತೆ ಗೊತ್ತಾ. ಬೆಸ್ಟ್ ಕಾಂಬಿನೇಷನ್ ಅದು. ಟೊಮೆಟೊ ಕಾಯಿ, ಬದನೆಕಾಯಿ, ಸೋರೆಕಾಯಿ, ಎನಿ ಪಲ್ಯ ಈ ಜಸ್ಟ್ ಈ ಒಂದು ಪೌಡ್ರ್ ಹಾಕಿದ್ರೆ ಸಾಕು. ಪೌಡ್ರ್ ಹಾಕಿ ಒಗ್ಗರಣೆಗೆ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಸ್ವಲ್ಪ ಹುಣಸೆ ಹುಳಿ ಹಾಕಿದ್ರೆ ಸೂಪರಾಗಿರುತ್ತೆ. ಗಿಬ್ಬದ್ ಏನು ಬೇಡ. ಆದರೆ ಕುರೆಸಣಿ ಪುಡಿ ಅಂದರೆ ಏನಂದರೆ ಹುಚ್ಚೆಳ್ಳು ಪುಡಿ ಹಾಕಬೇಕು, ಆವಾಗಲೇ ರುಚಿ ಬರೋದು ಆ ಪಲ್ಯಕ್ಕಲ್ಲ. ನೋಡಿ ಟ್ರೈ ಮಾಡಿ ಇವತ್ತು ಈ ಸಿಂಪಲ್ ರೆಸಿಪಿನ. ಒಂದು 10-15 ನಿಮಿಷದಲ್ಲಿ ಮಾಡಿಬಿಡ್ಬೋದು ಗೊತ್ತಾ. ಇದು ಕ್ವಿಕ್ಕಾಗಿ ಮಾಡಿಬಿಡ್ಬೋದು, ಸೂಪರಾಗಿರುತ್ತೆ. ಟ್ರೈ ಮಾಡಿ ಒಂದ್ಸತಿ.